ಇನ್ನು ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣದ ರಿಪೋರ್ಟ್ ಏನಿದೆ, ಯುವಕರಲ್ಲಿ ಹಠಾತ್ ಹೃದಯಾಘಾತಕ್ಕೆ ಹಾಗಾದರೆ ಕಾರಣ ಏನು ಅಂತಕ್ಕಂಥ ಒಂದು ಪ್ರಶ್ನೆ ಯುವಕ ಯುವತಿಯರಲ್ಲಿ ಅಂದರೆ ಹದಿಹರಿಯದವರಲ್ಲಿ ಜಾಸ್ತಿ ಆಗ್ತಾ ಇದೆ. ಏನು ಕಾರಣ ನೋಡಿ, ಕೆಲವರು ಕೋವಿಡ್ ಲಸಿಕೆಯೇ ಕಾರಣ ಅಂತ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ. ಆದರೆ ನೋ, ICMR ಅವ್ರು ಹೇಳಿದ್ದಾರೆ, ಏಮ್ಸ್ ಅವ್ರು ಹೇಳಿದ್ದಾರೆ, ನಮ್ಮ ರಾಜ್ಯ ಸರ್ಕಾರದ ಸಮಿತಿ ಕೂಡ ವರದಿ ಕೊಟ್ಟಿದೆ. ಲಸಿಕೆ ಹೃದಯಾಘಾತಕ್ಕೆ ಕಾರಣವಲ್ಲ ಅಂತ ವರದಿ ಬಂದಿದೆ. ವಾಯು ಮಾಲಿನ್ಯ ಸಹ ಹೃದಯಾಘಾತಕ್ಕೆ ಕಾರಣ ಇರಬಹುದು. ಹೃದಯಾಘಾತದ ಬಗ್ಗೆ ಹೊಸ ಸಂಶೋಧನೆಯನ್ನ ಮಾಡಬೇಕಿದೆ ಅಂತ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ರೀಸನ್ಗಳು ಹುಟ್ಕೋತಾ ಇದೆ ಇವಾಗ ಅಂತ ಅವರ ಅಭಿಪ್ರಾಯ. ಕೋವಿಡ್ ಲಸಿಕೆ ಈ ಕೋವಿಡ್ ಸೋಂಕಿಗೆ ಒಂದು ಸಂಜೀವನಿ ಇದ್ದಾಗೆ. ಇದರ ಬಗ್ಗೆ ಯಾವುದೇ ವಿವಾದನೇ ಬೇಕಿಲ್ಲ. ಯಾಕೆಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚು ಮತ್ತು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಗೆ ಸುಮಾರು 19 ರಾಜ್ಯಗಳಲ್ಲಿ ಸುಮಾರು 47 ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಇದನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿ ಈ ಕೋವಿಡ್ ಲಸಿಕೆಗೂ ಮತ್ತು ಈ ಹೃದಯಾಘಾತಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ ಅಂತ ಇದ್ರ ಬಗ್ಗೆ ಬಹಳ ವಿವರಣವಾಗಿ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಜನರಿಗೆ ಯಾವುದೇ ಆತಂಕ ಬೇಡ, ಭಯ ಬೇಡ. ವ್ಯಾಕ್ಸಿನ್ ಏನಾಗಿದೆ, ತರಾತುರಿಯಲ್ಲಿ ಯಾವುದೇ ಒಂದು ಅಪ್ರೂವಲ್ ಆಗಿಲ್ಲ. ಅದರದ್ದು ದಕ್ಷತೆ ಮತ್ತು ಅದರ ಸೇಫ್ಟಿ ಅಂದರೆ ರಕ್ಷಣೆ, ಸೊ ಎರಡೂ ಕೂಡ ಪ್ರೂವ್ ಆಗಿದೆ. ಅದು ಏಕಾಏಕಿ ಕೋವಿಡ್ಡಿಂದನೇ ಹೃದಯದ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ಫ್ಯಾಕ್ಟ್ ನಾವು ಒಂದು 500 ಜನರಿಗೆ ಕೋವಿಡ್ಡಿಂದ ವಾಸಿಯಾಗಿದ್ದಂಥ 500 ಜನರಿಗೆ ಕಾರ್ಡಿಯಾಕ್ MRI ಮಾಡಿದ್ವಿ ನಾವು. ಸೊ ಅವ್ರಿಗೆ ಎಕೋನೂ ಮಾಡಿದ್ವಿ. ಸೊ ಹೃದಯದ ಶಕ್ತಿ ಎಕೋದಲ್ಲೂ ಚೆನ್ನಾಗಿತ್ತು, ಕಾರ್ಡಿಯಾಕ್ MRIನಲ್ಲೂ ಚೆನ್ನಾಗಿತ್ತು. ಸೊ ಅದರಿಂದ ಈಗ ಕೋವಿಡ್ ವ್ಯಾಕ್ಸಿನ್ ಎಫೆಕ್ಟು ತೆಗೆದುಕೊಂಡಂಥ ಫಸ್ಟ್ 6 ಮಂತ್ಸಲ್ಲಿ ಇರುತ್ತೆ ಅಷ್ಟೇ, ಅದ್ರ ಮೇಲೆ ಇರೋದಿಲ್ಲ. ಈಗ ನಾವೆಲ್ಲ ತಗೊಂಡು 3 ಇಯರ್ಸ್ ಆಯಿತು. ಇನ್ನೊಂದು ಏನಪ್ಪ ಅಂದರೆ, ಈ ಹೃದಯಾಘಾತ ನಮ್ಮ ಭಾರತ ದೇಶದಲ್ಲಿ ಕಳೆದ 20 ವರ್ಷದಲ್ಲಿ ಅದರಲ್ಲೂ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ 22% ಜಾಸ್ತಿ ಆಗಿದೆ ಕೆಲವು ಅಧ್ಯಯನಗಳ ಪ್ರಕಾರ. ಇನ್ನೊಂದು ಕೆಲವು 20%, 15ರಿಂದ 20% ಈ ಹೃದಯಾಘಾತ ಆದವರಲ್ಲಿ ಯಾವುದೇ ನಿಖರವಾದಂಥ ಕಾರಣ ಗೊತ್ತಾಗ್ತಾ ಇಲ್ಲ. ಅವರಿಗೆ ಬ್ಲಡ್ ಪ್ರೆಷರ್ ಇಲ್ಲ, ಸಕ್ಕರೆ ಕಾಯಿಲೆ ಇಲ್ಲ, ಧೂಮಪಾನಿಗಳೆಲ್ಲ ಫಿಟ್ ಆ್ಯಂಡ್ ಫೈನ್. ಅದಕ್ಕೋಸ್ಕರ ನಾವು ಇನ್ನು ಮುಂದೆ ಹೊಸ ಸಂಶೋಧನೆಗಳನ್ನು ಈ ವಿಚಾರದಲ್ಲಿ ಮಾಡಬೇಕಾಗ್ತದೆ. ಇವನ್ ವಾಯು ಮಾಲಿನ್ಯ ಕೂಡ ಒಂದು ಹೃದಯಾಘಾತಕ್ಕೆ ಕಾರಣ ಅಂತ ಹಲವಾರು ಅಧ್ಯಯನಗಳು ಹೇಳ್ತಾ ಇದೆ. ಯಾಕೆಂದರೆ ಪಾರ್ಟಿಕ್ಯುಲೇಟ್ ಮ್ಯಾಟರು ಲೆಸ್ ದೆನ್ 2.5 ಮೈಕ್ರಾನ್ಸ್ ಇದ್ದಂಥ ಈ ಕಣಗಳು ಈ ಮಾಲಿನ್ಯವಾದಂಥ ಗಾಳಿನಲ್ಲಿ ನಾವು ಸೇವಿಸಿದಾಗ ಅದು ಲಂಗ್ಸ್ಗೆ ಹೋಗಿ, ಲಂಗ್ಸಿಂದ ಹೃದಯದ ರಕ್ತನಾಳಕ್ಕೆ ಹೋಗಿ ಅಲ್ಲಿ ಬ್ಲಡ್ ಕ್ಲಾಟ್ ಮಾಡುವಂಥದ್ದಿದೆ. ರುಮಟಾಯ್ಡ್ ಆರ್ಥರೈಟಿಸ್ ಇದ್ದಂಥವರು, ಅಥವಾ ಹೆಂಗಸರಲ್ಲಿ ಹಾರ್ಮೋನ್ಸ್ ಏನಾದ್ರು ಜಾಸ್ತಿ ತೆಗೆದುಕೊತಾ ಇದ್ದರೆ, ಅಥವಾ ಯಾರಾದರೂ ಪೇನ್ ಕಿಲ್ಲರ್ಸ್